ಯಜಮಾನ ಯಜಮಾನ. ಯಜಮಾನ್ರೆ, ಏನು ಬರಕ್ ಹೇಳಿದ್ರಂತೆ? ದೂರ ಇರಿ ಮೊದಲು, ನನ್ನ ಜೀವನದಿಂದ ದೂರ ಹೋಗ್ರಿ. ಬೇಡ ಅನ್ನೋ ಗಂಡನ್ ಮುಂದೆ ಬೇಕು ಅಂತ ಹಠ ಮಾಡಿ ಎಷ್ಟು ದಿನ ಅಂತ ಇರ್ತೀರಿ? ಅಲ್ಲೇ ಪಾಯಿಂಟ್ ಇದೆಯಲ್ಲ, ಬೇಡ ಅಂತ. ಅಂದ್ರೆ ನೀನ್ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ ಅಂತ ಆಯ್ತು. ಅದಕ್ಕೆ ಗಂಡ ಅಂತ ಹೇಳ್ತಿದ್ಯಾ ಅಲ್ವಾ? ಯಾಕ್ ರಾಘು, ಮಾತಾಡು. ಸಾಕು ಸಾಕು ನಿನ್ ಬುದ್ಧಿವಂತಿಕೆ ಮಾತುಗಳು. ಯಾಕ್ರಿ ನನಗೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ? ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ನನ್ನ ಬೆನ್ನ ಹಿಂದೆ ಬಂದಿದ್ದೀರಾ? ನಿಮ್ಮಿಂದ ಎಷ್ಟೆಲ್ಲ ಅವಮಾನ ಅನುಭವಿಸಿದ್ದೀನಿ. ಇವತ್ತು ನಮ್ಮ ಮನೆಯವ್ರ ಮುಂದೆ ಮುಜುಗರ ಪಡೋ ರೀತಿ ಆಯ್ತು. ನೀವು ಬೇಡ ಅಂತ ನಾನು ನಿರ್ಧಾರ ಮಾಡಾಗಿದೆ. ದಯವಿಟ್ಟು ಬಲವಂತವಾಗಿರೋ ಪ್ರಯತ್ನ ಮಾಡಬೇಡಿ. ಬೇಡ ಅಂತ ಇರ್ಬೋದು, ಆದ್ರೆ ಬೇಕು ಅನ್ನೋ ಸಮಯನೂ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ನನಗೆ ಆ ತಾಳ್ಮೆನೂ ಇಲ್ಲ, ನಿಮ್ ಬಗ್ಗೆ ನನಗೆ ಯಾವ ಫೀಲಿಂಗ್ಸು ಇಲ್ಲ. ಆದ್ರೆ ನನಗಿದೆಯಲ್ಲ, ಗಂಡ ಹೆಂಡತಿ ಇಬ್ರಲ್ಲೂ ಆ ಭಾವನೆ ಇರ್ಬೇಕು ಅಂತ ಏನೂ ಇಲ್ಲ. ಒಬ್ರಿಗಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬರುತ್ತೆ. ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ ರೀ. ಕಷ್ಟದಲ್ಲಿ ಕೈ ಹಿಡಿದ್ರಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರೆ ಅದನ್ನೇ ಮುಂದೆ ಹಿಡ್ಕೊಂಡು ಹೆದರ್ಸ್ಕೊಂಡು ಇದೇ ಮನೇಲಿ ಇರಕ್ ನೋಡ್ತಾ ಇದ್ದೀರಾ. ನೀರು ಎತ್ಕೊಂಡು ಬರಕ್ ಸಹಾಯ ಮಾಡಿದ್ರೆ ಸೊಂಟ ಮುಟ್ಟದ ಅಂತ ಹೇಳೋದು. ಎಮೋಷನಲ್ ಆಗಿ ಕಣ್ಣೀರು ಹಾಕಿ ತಾತಂಗೋಸ್ಕರ 5 ನಿಮಿಷ ನಾಟಕ ಮಾಡೋಣ ಅಂತ ಹೇಳ್ತೀರಾ. ಅವ್ರಿಗೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ನಡ್ಸಿದ್ರೆ ಅದನ್ನೇ ಸತ್ಯ ಅಂತ ಎಲ್ರ ಮುಂದೆ ವಾದ ಮಾಡ್ತೀರಾ. ಅಲ್ಲಿ ಏನಾಯ್ತು ಅಂತ ಸತ್ಯ ಹೇಳಿದ್ರೆ ಮುತ್ಕೊಡು ಅಂತ ಬ್ಲಾಕ್ ಮೇಲ್ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ದೆವ್ವ ಅನ್ನೋ ಕಾರಣ ಇಟ್ಕೊಂಡು ನನ್ ಪಕ್ಕ ಬಂದ್ ಮಲ್ಗಿ ಹೊಸ ಗೇಮ್ ಸ್ಟಾರ್ಟ್ ಮಾಡಿದೀರಾ. ಇಲ್ಲ ಸಾಕು ನಿಲ್ಲಿಸ್ರಿ. ನಿಮಗೆ ನನ್ನ ಮುಂದೆ ಮಾತಾಡೋ ಯಾವ ಯೋಗ್ಯತೆನೂ ಇಲ್ಲ. ಯಾಕೆಂದ್ರೆ ಸುಳ್ಳಿನ ದಾರಿಯಲ್ಲಿ ನನ್ನ ಬಾಳಿಗೆ ಬಂದವ್ರು ನೀವು. ಮೋಸದಿಂದ ಈ ಮನೇಲಿ ಜಾಗ ನೋಡ್ತಾ ಇರೋರು ನೀವು. ನಿಜ ಹೇಳ್ರಿ, ನೀವು ಒಂದ್ ಹೆಣ್ಣ, ನಿಮ್ಮಲ್ಲೂ ಮನುಷ್ಯತ್ವ ಇದೆಯಾ? ಇದ್ರೆ ಈಗ್ಲೇ ಹೊರಟೋಗಿ ನಮ್ಮನ್ನ ನೆಮ್ಮದಿಯಾಗಿರೋ ಬಿಟ್ಬಿಡ್ರಿ. ರಾಘು ನೋಡಿ, ನಾನ್ ನಿಮ್ ಜೊತೆ ಬಾಳೋದಿಲ್ಲ. ಸಂಸಾರ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತಿರಲ್ಲ, ಹೇಳ್ತೀನಿ ಕೇಳಿ. ಈ ಜೀವನದಲ್ಲಿ ನಾನು ನಿಮಗೆ ಹೆಂಡತಿ ಸ್ಥಾನ ಕೊಡಲ್ಲ, ನಿಮ್ ಜೊತೆ ಸಂಸಾರನೂ ಮಾಡಲ್ಲ. ಹೆಂಡತಿಯಾಗಿ ಇರೋ ಅಧಿಕಾರ ಇದೆ ಅಂತ ಹೇಳ್ತಾ ಇದೀರಲ್ವಾ, ನಾನು ಗಂಡನಾಗಿ ನಿಮ್ಮನ್ನು ಯಾವತ್ತೂ ಮುಟ್ಟಲ್ಲ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ನಿಯತ್ತು ಅನ್ನೋದು ನಿಮ್ಮ ರಕ್ತದಲ್ಲೇ ಇದ್ರೆ ನನ್ನನ್ನು ಬಿಟ್ಟು ಹೋಗ್ರಿ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಈ ಮನೇಲೇ ಇದ್ರು ಈ ಮನ್ಸೊಳಗೆ ನಿಮಗೆ ಯಾವತ್ತೂ ಜಾಗ ಸಿಗಲ್ಲ. ನೀವೆಲ್ಲ ಸೇರ್ಕೊಂಡು ಅವಳನ್ನ ಮನೆ ಹೊರಗಡೆ ಹೋಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಈಗ ರಾಘುಗ್ ಹತ್ರ ಆಗೋ ಹಾಗೆ ಮಾಡಿದ್ದೀರಾ? ಅಯ್ಯೋ ಅಮ್ಮ, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಅವಳನ್ನ ಹೆದರ್ಸಿದ್ವಿ ಗೊತ್ತಾ? ಅವಳು ಭಯ ಪಟ್ಟಿದ್ ನೋಡಿದ್ರೆ ಹೆದರ್ಕೊಂಡು ಮನೆ ಬಿಟ್ಟು ಓಡೋಗಿದ್ದಾಳೆ ಅನ್ಕೊಂಡ್ವಿ. ಅವಳು ನೋಡಿದ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ರಾಘು ರೂಮ್ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಏನೇ ಪಲ್ಲವಿ, ಇದೇನಾ ನಿನ್ ಮಾಸ್ಟರ್ ಪ್ಲಾನು? ನೋಡು, ಈ ನಿನ್ ಪ್ಲಾನು ಅವ್ರಿಬ್ರನ್ನ ದೂರ ಮಾಡೋದ್ ಬಿಟ್ಟು ಇನ್ನಷ್ಟು ಹತ್ರ ಮಾಡಿದೆ. ಸಾಕ್ ಮುಚ್ಚೆ ಬಾಯಿ. ಅವಳನ್ನ ಮನೆ ಬಿಟ್ಟು ಕಳಿಸೋದು ಪಲ್ಲವಿ ಒಬ್ಬಳದೇ ಜವಾಬ್ದಾರಿ ಅನ್ನೋ ತರ ಮಾತಾಡ್ತಾ ಇದೀಯಾ? ಅತ್ತೆ, ಅದು ಆ ರೀತಿ ಅಲ್ಲ. ಮತ್ಯಾವ ರೀತಿ? ಮದುವೆ ಆಗಿ ಮಗಳು ಗಂಡನ ಮನೇಲಿ ಇರ್ಬೇಕಾದವಳು ಬಂದ್ ತವ್ರ ಮನೇಲಿ ಕೂತಿದ್ದಾಳೆ ಅನ್ನೋ ಯೋಚನೆ ಏನಾದ್ರು ಇದೆಯಾ ನಿನ್ಗೆ? ಗಂಡನ ಜೊತೆ ಸಂಸಾರ ಮಾಡ್ಬೇಕಾಗಿರೋ ಹೆಣ್ಣು ತವ್ರ ಮನೇಲಿ ಬಂದು ಕೂತಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಏನ್ ಹೇಳ್ತಾರೆ ಅನ್ನೋ ಯೋಚನೆ ಇದೆಯಾ? ನಮ್ಮ ಮನೆ ಗೌರವ ಏನಾಗ್ತದೆ ಅಂತ ನೀವೆಲ್ಲರೂ ಯೋಚನೆ ಮಾಡಿದ್ದೀರಾ? ಅವಳನ್ನು ಹೇಗೆ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಟು ಅದು ಪಲ್ಲವಿ ಒಬ್ಳೇ ಮಾಡೋ ಕೆಲಸ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಅವಳಿಂದ ನಮ್ಮ ಮನೆ ಮರ್ಯಾದೆ ಹೋಗ್ತಾ ಇದೆ. ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತೆ ಕರ್ತವ್ಯ. ಅವಳು ಈ ಮನೆಗೆ ಬಂದ ದಿನದಿಂದ ಬರೀ ಬಾಯಿ ಮಾತಲ್ಲೇ ಹೇಳ್ತಾ ಇದ್ದೀರಾ. ಈಗ ಹತ್ರ ನಾವು ಕೇಳಿರೋ ಟೈಮು ಮುಗೀತಾ ಬಂದಿದೆ. ಇಲ್ಲಿ ನೋಡಿದ್ರೆ ಮನೆಗೆ ಬಂದು ಸೇರ್ಕೊಂಡಿದ್ದಳು ಈಗ ರಾಘು ರೂಮ್ಗೂ ಹೋಗಿ ಸೇರ್ಕೊಂಡಿದ್ದಾಳೆ. ಒಂದು ವೇಳೆ ಸಂಸಾರ ಶುರುವಾಗಿ ಮಕ್ಕಳು ಮರಿ ಆದ್ರೆ ಏನ್ ಮಾಡ್ತೀರಾ? ಇಲ್ಲ ಅಜ್ಜಿ, ಹಾಗೆಲ್ಲ ಆಗಿರಲ್ಲ. ಅದನ್ನ ಹೇಗೆ ಹೇಳ್ತೀಯಾ? ಬೆಂಕಿ ಪಕ್ಕ ಬೆಣ್ಣೆ ಇಟ್ರೆ ಕರಗದೆ ಇರತ್ತೇನೆ. ಏನ್ ಬೇಕಾದ್ರೂ ಆಗಿರ್ಬೋದಲ್ವಾ? ಯಾವುದೇ ಕಾರಣಕ್ಕೂ ಆ ರೀತಿ ಎಲ್ಲ ನಡೆದಿರಲ್ಲ ಅಜ್ಜಿ, ನಾನ್ ಕನ್ಫರ್ಮ್ ಮಾಡ್ತೀನಿ. ಏ ಸಂಗೀತಾ, ಬಾರೆ. ಏನೇ ಮುಖ ನೋಡ್ತಿದ್ಯಾ?